ದಿನಾಂಕ 28/12/2025 ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಬೋರಮ್ಮ ಲೋನಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವರ ಮಗಳಾದಂತಹ ಸವಿತಾ ಅನ್ನೋರು 2017ರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ. ಇಬ್ಬರು ಗಂಡು ಮಕ್ಕಳನ್ನು ಕೂಡ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತಲೇ ಹೇಳ್ತಾರೆ. ಮಕ್ಕಳು ಹುಟ್ಟಿದಾದ್ಮೇಲೂ ಕೂಡ ನಾವು ಗಂಡನಿಗೆ ಮತ್ತು ಗಂಡನ ಮನೆಯವರಿಗೂ ಕೂಡ ನಾವು ಬಂಗಾರವನ್ನು ಕೊಟ್ಟಿದ್ದೀವಿ. ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತು ದುಡ್ಡಿನ ವಿಚಾರ ಮತ್ತು ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾಯಿದ್ರು ಹೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತು ಜಗಳಗಳ ಆಗಿರುವಂಥ ಹಿನ್ನೆಲೆಯೂ ಕೂಡ ಇತ್ತು ಅಂತ ಹೇಳಿದ್ದಾರೆ. ದಿನಾಂಕ 28ನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತು ಅವರ ಜೊತೆ ಇದ್ದಂತಹ ಅವರ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಕುತ್ತಿಗೆಯನ್ನು ಯಾವುದೋ ಒಂದು ವಸ್ತುವಿನಿಂದ ಹಿಚ್ಚುಕಿ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 182/25 ಅಂಡರ್ ಸೆಕ್ಷನ್ 85 ಮತ್ತು 103 ರೆಡ್ ವಿತ್ 190 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ಅಂದರೆ ಮೈದನನಾದಂಥ ಶರಣ್ ಕುಮಾರ್ ಸುಭಾಷ್ ಶಿರ್ಷಾಡ್ ಅನ್ನೋನನ್ನು ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಇನ್ನೂ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಪೋಸ್ಟ್ ಮಾರ್ಟಮು ಕೂಡ ನಡೀತಾ ಇದೆ. ಸೋಪಾ ಆಫೀಸರ್ಸ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಡನ್ನು ಪೊಲೀಸ್ನವರು ಮಾಡ್ತಾರೆ. ಸರ್, ಆರೋಪಿ ಪತ್ತೆ ಥ್ಯಾಂಕ್ ಯು. ಆರೋಪಿ ಪತ್ತೆ ನಡೀತಾ ಇದೆ. ಈಗಾಗಲೇ ಒಬ್ಬ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಆ ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಏನೇನಾಯಿತು ಅಂತಂತೇಳಿ ಸೀರೀಸ್ ಆಫ್ ಇವೆಂಟ್ಸು. ಮತ್ತು ಅದೇ ರೀತಿ ಉಳಿದಂಥ ಆರೋಪಿಗಳನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ಮಾಡಲಾಗುತ್ತೆ. Thank you.